ಸಂಜಯ್ ರಾಯ್ ಮೊಬೈಲ್ನಲ್ಲಿ ಇದೆಯಾ ಡೆತ್ ಸೀಕ್ರೆಟ್ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಮೊಬೈಲ್ ಅನ್ನ ವಶಕ್ಕೆ ಪಡೆದು ಪೊಲೀಸರು ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸಂಜಯ್ ರಾಯ್ ಮೊಬೈಲ್ನಲ್ಲಿ ಇದೆಯಾ ಡೆತ್ ಸೀಕ್ರೆಟ್ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಮೊಬೈಲ್ ಅನ್ನ ವಶಕ್ಕೆ ಪಡೆದು ಪೊಲೀಸರು ಇದೀಗ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸಾವಿಗೂ ಮುನ್ನ ಯಾರ ಜೊತೆ ಮಾತನಾಡಿದ್ರು ಅಂತ ಹೇಳಿ ತನಿಖೆಯನ್ನ ಕೈಗೊಂಡಿದ್ದಾರೆ ಪೊಲೀಸರು. ಅಂದ್ರೆ ಅವರು ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಮುನ್ನ ಯಾರ ಜೊತೆ ಮಾತನಾಡಿದ್ರು, ಸೂಸೈಡ್ ಮುನ್ನ ತಾಯಿ ಜೊತೆ ಮಾತನಾಡಬೇಕು ಅಂತ ಹೇಳಿ ರಾಯ್ ಅವರು ಹೇಳಿದ್ರಂತೆ. ಸೊ ಹಾಗಾಗಿ ತಾಯಿಯವರ ಜೊತೆ ಮಾತನಾಡಿದ್ರಾ ಅಥವಾ ಬೇರೆಯವರ ಜೊತೆ ಮಾತನಾಡಿದ್ರಾ, ನಿಜವಾಗಿಯೂ ಕೂಡ ತಾಯಿ ಜೊತೆಗೆ ಮಾತನಾಡಿದ್ರಾ ಇಲ್ಲ ಬೇರೆಯವ್ರ ಜೊತೆ ಮಾತನಾಡಿದ್ರಾ, ಹೀಗೆ ಎಲ್ಲಾ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಥವಾ ಬೇರೆ ಇನ್ಯಾರ ಜೊತೆನಾದ್ರೂ ಮಾತನಾಡಿದ್ರಾ, ಎಲ್ಲದರ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಸಾವಿಗೂ ಮುನ್ನ ಯಾರ ಜೊತೆ ಮಾತನಾಡಿದ್ರು ಅನ್ನೋದರ ಪರಿಶೀಲನೆಗೆ ಪೊಲೀಸರು ಈಗಾಗಲೇ ಮುಂದಾಗಿದ್ದಾರೆ. ಆತ್ಮಹತ್ಯೆಗೂ ಮುನ್ನ ತಾಯಿ ಜೊತೆ ಮಾತನಾಡಬೇಕು ಅಂತ ಹೇಳಿ ಸಂಜಯ್ ರಾಯ್ ಅವರು ಹೇಳಿದ್ರಂತೆ. ತನ್ನ ಗನ್ ಮ್ಯಾನ್ಗೆ ಒಳಗಡೆ ಯಾರನ್ನು ಬಿಡಬೇಡ ಅಂತ ಹೋದವರು ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಅಂದ್ರೆ ಅಧಿಕಾರಿಗಳು ಕೆಲವೊಂದಷ್ಟು ಮಾಹಿತಿಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಇವರು ಹೋಗಿದ್ದಾರೆ, ಗನ್ಮ್ಯಾನ್ಗೆ ಹೇಳಿದ್ದಾರೆ ಯಾರನ್ನು ಕೂಡ ಒಳಗಡೆ ಬಿಡಬೇಡ ಅಂತ ಹೇಳಿ. ಅದಕ್ಕೂ ಮುನ್ನ ಅವರು ತಾಯಿ ಜೊತೆ ಮಾತನಾಡಬೇಕು ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ತಾಯಿ ಜೊತೆ ಮಾತನಾಡಿದ್ರಾ ಅಥವಾ ಬೇರೆ ಯಾರ ಜೊತೆನಾದ್ರೂ ಮಾತನಾಡಿದ್ರಾ ಅಂತ ಹೇಳಿ ಪೊಲೀಸರು ಈಗಾಗಲೇ ತನಿಖೆಯನ್ನ ಕೈಗೊಂಡಿದ್ದಾರೆ. ಜೊತೆಗೆ ಅವರ ಫೋನನ್ನು ಕೂಡ FSLಗೆ ಕಳುಹಿಸುವಂತಹ ಸಾಧ್ಯತೆ ಇದೆ. ಅದನ್ನು ಕಳಿಸಾದ್ಮೇಲೆ ಬೇರೆ ಯಾರಿಗಾದ್ರೂ ಫೋಟೋಸ್ ಏನಾದ್ರೂ ಕಳಿಸಿದ್ರಾ, ಬೇರೆ ಯಾರ ಜೊತೆ ಮಾತನಾಡಿದ್ರು, ಯಾರ ಲಾಸ್ಟ್ ನಂಬರ್ ಯಾರ್ದಿತ್ತು, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ಈಗಾಗಲೇ ತನಿಖೆಯನ್ನ ಕೈಗೊಂಡಿದ್ದಾರೆ. ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ರಾಯ್ ಅವರ ಆತ್ಮಹತ್ಯೆ ಕೇಸ್. ಸಂಜಯ್ ರಾಯ್ ಅವರ ಆತ್ಮಹತ್ಯೆ ಕೇಸ್ ಏನಿದೆ ಅಂದ್ರೆ ಅವ್ರು ಈಗಾಗಲೇ ಶೂಟ್ ಮಾಡಿಕೊಂಡು ಸೂಸೈಡ್ ಅನ್ನ ಮಾಡ್ಕೊಂಡಿದ್ರು. ಪೊಲೀಸರು ಕೂಡ ಈಗಾಗಲೇ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ರೆ ಯಾರ ಜೊತೆ ಮಾತಾಡಿದ್ರು, ಜೊತೆಗೆ ಅವರ ಕುಟುಂಬಸ್ಥರೇನಿದ್ರು ಅವರನ್ನು ಕೂಡ ವಿಚಾರಣೆಯನ್ನ ನಡೆಸಿದ್ದಾರೆ. ಯಾರಿಗಾದ್ರೂ ಅವ್ರ ಮೇಲೆ ದ್ವೇಷ ಇತ್ತಾ, ಹೀಗೆ ಕೆಲವೊಂದಷ್ಟು ಅಂದ್ರೆ ಯಾರ ಜೊತೆನಾದ್ರೂ ಜಗಳ ಮಾಡ್ಕೊಂಡಿದ್ರಾ, ಅವರು ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಏನಾದ್ರೂ ಕಾರಣ ಇದೆಯಾ, ಹೀಗೆ ಕೆಲವೊಂದಷ್ಟು ಆಯಾಮಗಳಲ್ಲಿ ಅವರನ್ನು ಕೂಡ ವಿಚಾರಣೆಯನ್ನ ನಡೆಸಲಾಗಿತ್ತು, ಪ್ರಶ್ನೆಯನ್ನ ಮಾಡಲಾಗಿತ್ತು. ಅದರ ಜೊತೆಗೆ ಇದೀಗ ಅವರ ಮೊಬೈಲ್ ಅನ್ನ ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಅದು ಪಾಸ್ವರ್ಡ್ ಗೊತ್ತಾಗಿಲ್ಲ, ಪಾಸ್ವರ್ಡ್ ಏನಿದೆ ಅನ್ನೋದು ಗೊತ್ತಾಗಿಲ್ಲ. ಪಾಸ್ವರ್ಡ್ ಗೊತ್ತಾದ ಬಳಿಕ ಅದನ್ನ ಫೋನನ್ನ FSLಗೆ ಕಳಿಸ್ತಾರೆ. FSLಗೆ ಕಳಿಸಿದ ಆದ್ಮೇಲೆ ಲಾಸ್ಟ್ ಕಾಂಟ್ಯಾಕ್ಟ್ ಯಾರ್ದಿತ್ತು, ಯಾರ ಜೊತೆ ಮಾತನಾಡಿದ್ರು, ಏನ್ ಮಾತನಾಡಿರಬಹುದು ಅಂದ್ರೆ IT ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಬರ್ತೀನಿ ಅಂದ್ರೆ ಕೆಲವೊಂದಷ್ಟು ಮಾಹಿತಿಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಅವರು ರೂಮ್ಗೆ ಹೋಗ್ತಾರೆ. ಅವ್ರಿಗೆ ಗನ್ಮ್ಯಾನಿಗೆ ಕೂಡ ಹೇಳ್ತಾರೆ, ಏನಂತ ಹೇಳ್ತಾರೆ, ಯಾರನ್ನು ಕೂಡ ಒಳಗಡೆ ಬಿಡಬೇಡ ಅಂತ ಹೇಳಿ ಅವರು ರೂಮ್ಗೆ ಹೋಗಿ ಸೂಸೈಡ್ ಅನ್ನ ಮಾಡ್ಕೊಂಡಿರೋದು. ಸೊ ಇಲ್ಲಿ ಸಾಕಷ್ಟು ಅನುಮಾನ ಮೂಡ್ತಾ ಇರುವಂತದ್ದು, ಯಾಕಾಗಿ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ, ಡಾಕ್ಯುಮೆಂಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗದೆ ಅವರು ಸೂಸೈಡ್ ಅನ್ನ ಮಾಡ್ಕೊಂಡ್ರಾ ಅಥವಾ ಬೇರೆ ಯಾರ್ದಾದ್ರೂ ಒತ್ತಡ ಇತ್ತಾ ಅವ್ರಿಗೆ ಅನ್ನುವ ಪ್ರಶ್ನೆ ಎದುರಾಗ್ತಾ ಇದೆ.